ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಗಿಡ ನೆಟ್ಟು ಬೆಂಗಳೂರನ್ನ ಗ್ರೇನ್ ಮಾಡ್ತೀವಿ, ಗಿನ್ನಿಸ್ ರೆಕಾರ್ಡ್ ಬರೀತೀವಿ ಅಂತ ಬಿಡಿಎ ಹೇಳಿದ್ದೆಲ್ಲ ಬರೀ ಹಸಿ ಸುಳ್ಳ. ಕೇವಲ ಪ್ರಚಾರಕ್ಕಾಗಿ, ಫೋಟೋ ಸೆಲ್ಫಿಗಾಗಿ ಕೋಟಿ ಕೋಟಿ ಸಾರ್ವಜನಿಕರ ಹಣವನ್ನ ನೀರಲ್ಲಿ ಹೋಮ ಮಾಡಲಾಯ್ತಾ? ಹೀಗೊಂದು ಶಾಕಿಂಗ್ ಸತ್ಯವನ್ನ ಗ್ಯಾರಂಟಿ ನ್ಯೂಸ್ ತನ್ನ ರಿಯಾಲಿಟಿ ಚೆಕ್ನಲ್ಲಿ ಬಯಲು ಮಾಡಿದೆ. ಬಿಡಿಎ ಜಾಗದಲ್ಲಿ ಬರೋಬ್ಬರಿ 15 ಲಕ್ಷ ಸಸಿಗಳನ್ನ ನೆಟ್ಟು ಗಿನ್ನಿಸ್ ದಾಖಲೆ ಬರೆಯಲಾಗಿದೆ ಅಂತ ಬಿಲ್ಡಪ್ ಕೊಡಲಾಗಿತ್ತು. ಆದ್ರೆ ಗಿಡ ನೆಟ್ಟು ಕೇವಲ 12 ದಿನ ಕಳೆಯೋದ್ರೊಳಗೆ ಅಸಲಿ ಬಣ್ಣ ಬಯಲಾಗಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಸಾವಿರಾರು ಸಸಿಗಳು ಒಣಗಿ ಹೋಗ್ತಾ ಇವೆ. ಅಸಲಿಗೆ ಎಷ್ಟು ಅಡಿ ಗುಂಡಿ ತೋಡಲಾಗಿತ್ತು, ಎಷ್ಟು ಅಡಿ ಅಂತರದಲ್ಲಿ ಗಿಡಗಳನ್ನ ಹಾಕಲಾಗಿತ್ತು, ಗಿಡಗಳ ನಿರ್ವಹಣೆ ಹೊಣೆ ಹೊತ್ತಿದ್ದ NGOಗಳು ಮತ್ತು ಬಿಡಿಎ ಅಧಿಕಾರಿಗಳು ಸೇರಿ ಈ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರಾ ಅನ್ನೋ ಸಂಶಯ ಮೂಡಿದೆ. ಗಿಡ ನೆಟ್ಟ ಜಾಗಕ್ಕೆ ಖುದ್ದಾಗಿ ಭೇಟಿ ನೀಡಿ ಗ್ಯಾರಂಟಿ ನ್ಯೂಸ್ ನಡೆಸಿದ ಗ್ರೌಂಡ್ ರಿಪೋರ್ಟ್ ನಲ್ಲಿ ಬಿಡಿಎ ಅಧಿಕಾರಿಗಳ ಹಾಗೂ NGOಗಳ ಕಳ್ಳಾಟ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದೆ. ಜಾಸ್ತಿ ಬಿಟ್ಟವ್ರು ಸರ್. ಯಾರೋ ಬಹುಶಃ ಭತ್ತ ನಾಟಿ ಮಾಡೋರ್ನ ಕರ್ಕೊಂಬಂದವ್ರೆ, ಮರ ನೆಡೋರ್ನ ಕರ್ಕೊಂಬಂದಿಲ್ಲ. ಭತ್ತ ನಾಟಿ ಮಾಡೋರ್ನ ಕರ್ಕೊಂಬಂದು ಗಿನ್ನಿಸ್ ರೆಕಾರ್ಡ್ ಮಾಡವ್ರೆ. ಅದು ಯಾರೋ ಬಹುಶಃ ಭತ್ತ ನಾಟಿ ಮಾಡೋರ್ನ ಕರ್ಕೊಂಬಂದವ್ರೆ, ಮರ ನೆಡೋರ್ನ ಕರ್ಕೊಂಬಂದಿಲ್ಲ. ಈಗ ನನ್ನ ಕ್ಷೇತ್ರದ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಒಟ್ಟು 8 ಲಕ್ಷ ಗಿಡಗಳನ್ನು ನೆಟ್ಟಿದ್ದೀವಿ ಅಂತ ಹೇಳಿದ್ರು. ಅವತ್ತು ನಾವು ನಮ್ಮ ಮುಖಂಡರೆಲ್ಲ ಕೂಡ ಹೋಗಿ ಗಿಡಗಳನ್ನು ನೆಟ್ಟು ಬಂದ್ವಿ. ಆದರೆ ಅಲ್ಲಿ ನೀರು ಬಿಡೋದಕ್ಕೆ ಏನು ವ್ಯವಸ್ಥೆ ಇಲ್ಲ, ಅಲ್ಲಿ ಬೋರ್ವೆಲ್ ಇಲ್ಲ, ಏನಿಲ್ಲ, ಟ್ಯಾಂಕರಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಗಿಡಗಳು ಬರೋದೇ ಇಲ್ಲ ಇದರಲ್ಲಿ. ಯಾಕಂದರೆ ಮಳೆ ಬೇರೆ ಇಲ್ಲ, ಮಳೆ ಬಂದಿರೋದು ಸ್ವಲ್ಪ ಹತ್ಕೊತಾ ಇತ್ತು. ಇವತ್ತು ಸುಮ್ಮನೆ ಒಂದು ಗಿನ್ನಿಸ್ ರೆಕಾರ್ಡು ಅನ್ನೋದಕ್ಕೋಸ್ಕರ ಮಾಡೋರಷ್ಟೇ. ಆದರೆ ಅಟ್ಲೀಸ್ಟ್ ಒಂದು 75-80% ಗಿಡ ಉಳಿದ್ರು ಆದರೂ ಕೂಡ ಪರಿಸರ ಚೆನ್ನಾಗಿರ್ತದೆ. ತಾವು ಹೇಳಿದ ಸರಿ ಐತೆ, ನಾನು ಕೂಡ ಅಲ್ಲಿ ನೋಡಿದ್ದೀನಿ. ಆಗಲೇ ಅರ್ಧ ಗಿಡಗಳೆಲ್ಲ ಒಣಕೊಂಡು ಹೋಗ್ತಾ ಐತೆ, ಅದು ಬೇರೆಲ್ಲ ಒಣಗೋಗೈತೆ. ನಾಟಕಕ್ಕೋಸ್ಕರ ಒಂದೇ ದಿನದಲ್ಲಿ 15 ಲಕ್ಷ ಗಿಡೋದು ಅಷ್ಟು ಸುಲಭ ಅಲ್ಲಮ್ಮ ಅದೆಲ್ಲ ಕೂಡ. ಅಲ್ಲ, ನೆಟ್ಟಿದ್ದಾರೆ. ಆದರೆ ವಿಚಾರ ಏನು ಅಂತಂದರೆ, ಗಿಡ ನೆಟ್ಬಿಟ್ರೆ ಮುಗಿದೋಯ್ತಾ? ಅದಕ್ಕೆ ನೀರ್ಗೀರು ಹಾಕೋದು ಬೇಡವಾ? ಹೌದು. ಮಳೆ ಬಂದ್ಬಿಡುತ್ತೆ, ಹೆಂಗೋ ಉಟ್ಕೊಂಡ್ಬಿಡ್ತಾವೆ ಬಿಡು ಅಂತ ಕಾನ್ಫಿಡೆನ್ಸಲ್ಲಿ ಇದ್ವಿರೇನು. ನಿಜ. ಮಳೆ ಬಂದಿಲ್ಲ, ನಿರ್ವಹಣೆ ಮಾಡ್ಬೇಕು ತಾನೆ. ಯಾರ್ಯಾರು ಕೊಟ್ಟಿದ್ರು ನೀವು NGOಗಳಿಗೆ ಕ್ರಾಸ್ ಚೆಕ್ ಮಾಡೋದು ಬೇಡವಾ? ಹೌದು. ನಾವು ಏನಾದ್ರು ಒಂದು ಗಿಡ ನೆಟ್ರೆ ದಿನ ಬೆಳಗಾದ್ರೆ ಹೋಗಿ ನೋಡಿದ್ರೆ ಬೆಳೆದಿದ್ಯಾ ಇಲ್ವಾ ಅಂತ. ಸೊ ನೀವು ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಇಡೀ ದೇಶ ನಮ್ಮನ್ನ ನೋಡಂಗ್ ಮಾಡ್ಬಿಟ್ಟು ಇವತ್ತು ಎಲ್ಲ ಅಲ್ಲಿ ಒಣಗೋಗಿ ಎಲ್ಲ ವೇಸ್ಟ್ ಆಗಿರೋದು ನೋಡಿದ್ರೆ ನಮ್ಗೆ ಅವಮಾನ ಅಲ್ವಾ? ಯಾವ ಗಿನ್ನಿಸ್ ರೆಕಾರ್ಡ್ ಇದು? ವೇಸ್ಟ್ ರೆಕಾರ್ಡ್ ಅಲ್ವಾ? ಮತ್ತೆ ನೆಟ್ಬಿಟ್ಟು ಫೋಟೋ ಹೊಡ್ಸ್ಕೊಂಡ್ಬಿಟ್ರೆ ನೀರ್ ಹಾಕೋದ್ ಯಾರು? ಅಯ್ಯ ಬಂದ್ಬಿಡ್ತಾವ. ಅದಕ್ಕೆ ಹೇಳೋದು, ರೈತರ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಒಂದು ಗಿಡ ನೆಡೋದು ಹೆಂಗೆ ಅಂತಾನೆ ಗೊತ್ತಿಲ್ಲ. ರೈತರಿಗೆ ಎಷ್ಟ ಗೊತ್ತಾಗುತ್ತೆ ಇವ್ರಿಗೆ? ಭತ್ತ ನಾಟಿ ಮಾಡಿದವ್ರನ್ನೇ ಭತ್ತ ನಾಟಿ ಯಾಕಂದ್ರೆ ಹತ್ತತ್ರ ನಟ್ಬಿಟ್ಟವ್ರೆ ಅಲ್ಲಿ. ಹಿಂಗಾಗಿ ಮರಗಿಡಗಳು ನೆಡೋರ್ ಕರ್ಕೊ ಬಂದಿಲ್ಲ ಅಂತ ಅಲ್ಲಿ ಪಾಪ ಸ್ವಯಂ ಪ್ರೇರಿತರಾಗಿ ರಿಜಿಸ್ಟರ್ ಮಾಡ್ಕೊಂಡು ಬಂದು ಅಲ್ಲಿ ನೆಟ್ಟಿದ್ದಾರೆ. ಅವ್ರದೇನ್ ತಪ್ಪಿಲ್ಲ ಪಾಪ. ಜೀವನದಲ್ಲಿ ಒಂದು ಗಿಡನು ನೆಟ್ಟಿಲ್ದೆ ಇರ್ಬೋದು ಅವ್ರು ಪಾಪ. ಆದ್ರೂ ಬಂದ್ ಅವ್ರಿಗಾದ್ರೂ ಒಂದ್ ಮಾರ್ಗದರ್ಶನ ಬೇಡವಾ ನೆಡೋರ್ಗೆ? ಎಷ್ಟ್ ಅಗಲ ಬಿಟ್ಟು ಎಷ್ಟ್ ಅಂತರ ಬಿಟ್ಟು ಗಿಡ ನೆಡ್ಬೇಕು, ಏನ್ ಮಾಡ್ಬೇಕು, ಎಷ್ಟು ಒಳಕ್ಕೆ ಅದನ್ನ ಗಿಡಗಳನ್ನ ನೆಡ್ಬೇಕು ಭೂಮಿಯ ಒಳಗಡೆ. ನೆಟ್ಟವ್ರಿಗೆ ನಿರ್ವಹಣೆ ಕೊಡ್ಬೇಕಾಯ್ತು. ಅಟ್ಲೀಸ್ಟ್ ಒಂದ್ ಬಕೆಟ್ ನೀರಾದ್ರೂ ತಂದ್ ಹಾಕಿ ಅಂತ ಪಾಪ ಅದನ್ನಾದ್ರೂ ಮಾಡ್ಬಿಡೋರು ಅವರು. ಪರ್ಸನಲ್ ಆಗಿ ತಗೊಂಡ್ ಇದ್ ನನ್ ಗಿಡ, ಇದು ನಾನ್ ನೆಟ್ಟಿರೋದು, ನನ್ ಬೆಳಿಬೇಕು ಇದು ಅಂತ ಏನೋ ಮಾಡ್ಲಾರ್ದೆ ಅವತ್ತು ಗಿನ್ನಿಸ್ ರೆಕಾರ್ಡ್ ಅಂತ ತಂದ್ ಹಾಕಿಸ್ಬಿಟ್ರಿ. ಇವೇ ನಮ್ಮವ್ರು ನೋಡಿ ಎಷ್ಟು ವೇಸ್ಟ್ ನೋಡ್ರಿ. ನೆಟ್ಟೇ ಇಲ್ಲ ಬಿಸಾಕ್ ಹೋಗಿದಾರ ಅಷ್ಟೇ ಕತೆ ಇದು. ಇಂಥವೆಲ್ಲ ನಮ್ಮ ಮಾನ ಮರ್ಯಾದೆ ಹರಾಜಾಕೋ ಕೆಲ್ಸಗಳು ಇವು. ಓಕೆ, ಇದು ಈ ದಿನದ ರಾ ನ್ಯೂಸ್. ನಾನು ಮತ್ತು ರಾಮ್ ಹೋಗ್ಬಿಟ್ಟು ಬರ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.